ಇದ್ದೇವೆ. ನಮ್ಮ ಪುರದಲ್ಲಿ ನಿಮ್ಮನ್ನು ಕಂಡು ಮನಸ್ಸಿಗೆ ಬಹಳ ಆನಂದವಾಯಿತು. ಹಾಗೆಂದು ನಮ್ಮವರೆಲ್ಲ ನನ್ನ ಮುಖವನ್ನೇ ಕಾಣುತ್ತಾ ಇದ್ದಾರೆ. ಉದ್ದೇಶ ನಿಮ್ಮಂತವರ ಬಾಯಿಂದ ಬರುವಂತಹ ಆ ಹಿತದ ನುಡಿಗಳನ್ನು ಕೇಳಬೇಕು, ಆಶೀರ್ವಾದದ ನುಡಿಗಳನ್ನು ಕೇಳಬೇಕು ಎನ್ನುವಂತ ಬಯಕೆ ನಮ್ಮವರಾಗಿದೆ. ನಾ ಹೇಳಬಾರದು ಎನ್ನುವಂತ ನಿರ್ಣಯಗಳೇನೂ ಇಲ್ಲ. ಆದರೆ ನಾನು ನನ್ನ ಬದುಕಿನಲ್ಲಿ ಘನ ಕಾವ್ಯವೊಂದನ್ನು ರಚಿಸಿದವನಿದ್ದೆ. ಆ ಕಾವ್ಯವ ಇಲ್ಲಿ ಪ್ರಸ್ತುತಿಗೊಳಿಸುವರೆ ನೀನೊಂದು ಅವಕಾಶವನ್ನು ಮಾಡಿದೆ ಅಂತ ಆದ್ರೆ ಅದಕ್ಕಿಂತ ದೊಡ್ಡ ಅವಕಾಶವು ಮಾತುಗಳು ಮತ್ತೊಂದು ಬೇಕಾಗಿಲ್ಲ. ಹಾಗೆಂದು ನೀನು ಜನಸಿದ್ಧತೆ ಮಾಡಬೇಕಾಗಿಲ್ಲ. ನನ್ನ ಕನಕಮಲ ಸಂಜಾತ ಅಂತ ಇಬ್ಬರು ಹುಡುಗರಿದ್ದಾರೆ. ಅವರೇ ಕಾವ್ಯ ವಾಚನವನ್ನು ಮಾಡ್ತಾರೆ. ಹೌದಾ? ಸಂತೋಷವಾಯಿತು. ಮುಕ್ತವಾದ ಅವಕಾಶವಿದೆ, ಪ್ರದರ್ಶನ ಮಾಡಿ. ಶ್ರೀರಾಮ ಮುನಿಶ್ರೇಷ್ಠರೇ, ನನ್ನ ಬದುಕಿನ ಯಾನವನ್ನೇ ಬಲು ಚಂದದಿಂದ ಬಾಲಕರಿರುವರು ಮಾಡಿ ತೋರಿಸಿದರು. ಕಂಡು ಮನಸ್ಸಿಗೆ ಆನಂದವಾಯಿತು. ಬಾಲಕರು ಈ ದೃಶ್ಯವನ್ನು ತೋರಿಸಿದ ನಂತರ ನನಗವರಿಗೆ ಏನಾದರೂ ಕೊಡಬೇಕು ಎನ್ನುವಂತ ಬಯಕೆ ಮನದಲ್ಲಿ ಹುಟ್ಟುತ್ತಾ ಬಂತು. ಏನು ಕೇಳಿದರೂ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. ಕೊಡುವುದೇ ಹೌದು ಅಂತಾದ್ರಿಂದ ಆಳ್ವಿಕೆಗೆ ಒಳಪಟ್ಟಂತಹ ಸಮಸ್ತ ಪ್ರದೇಶವನ್ನು ಅಥವಾ ರಾಜ್ಯವನ್ನು ಕೊಡಬಹುದು, ಪಡೆದುಕೊಳ್ಳುವುದಕ್ಕೆ ಅವರು ಅರ್ಹರಿದ್ದಾರೆ. ಸ್ವಾಮಿ, ಏನಿದು ಅಚ್ಚರಿಯ ನುಡಿಗಳು ನಿಮ್ಮ ಬಾಯಿಂದ ಬರುತ್ತಾ ಉಂಟು. ಯಾಕೆ? ತ್ರಿಕಾಲ ಜ್ಞಾನಿಗಳು ತಾವು. ನೀವಾಡಿದಂತಹ ಮಾತಿಗೆ ಬಲು ಪ್ರಶ್ನಿಸುವಂತಹ ಯೋಗ್ಯತೆ ನಮಗಿಲ್ಲ. ಆದರೂ ಕೂಡ ಅಯೋಧ್ಯೆಯ ಚಕ್ರವರ್ತಿ ಪೀಠವನ್ನಾದರೂ ಯಾರಿವರು? ಯಾಕೀ ಮಾತು? ಸೀತೆಯ ಮಕ್ಕಳೇ ಇವರು ಇದ್ದಾರೆ. ಸೀತೆಯ ಮಕ್ಕಳು? ಹೌದು. ವನಾಂತರದಲ್ಲಿ ತುಂಬ ಗರ್ಭಿಣಿಯಾದಂತಹ ಸೀತೆಯನ್ನು ನಾನು ಕಂಡಿದ್ದೇನೆ. ಆಶ್ರಮಕ್ಕೆ ಕರೆದೊಯ್ದು ಪೋಷಿಸಿದೆ. ಸೂರ್ಯ ಕುಲದ ಉಭಯ ಕುಡಿಗಳನ್ನು ನಮ್ಮ ಆಶ್ರಮದಲ್ಲೇ ಅವಳು ಕಡಿದಳು. ಅವರನ್ನು ದೇವತೋಪಮರಾಗಿ ಸಾಕಿ ಸಲಹಿ ಬೆಳೆಸಿದವನು ನಾನು. ಸೀತೆಯ ಮಕ್ಕಳು ಇವರು, ನಿನ್ನ ಮಕ್ಕಳೇ ಆಗ್ತಾರೆ. ಮಹರ್ಷಿ, ನಿಮ್ಮ ಮಾತುಗಳು ಸಂಶಯ ಉಂಟು ಅಂತ ಅಲ್ಲ, ಆದರೆ ಲೋಕದ ಮಂದಿಗೆಯೂ ತಿಳಿಯಬೇಕು, ನನಗೂ ಧೈರ್ಯ ಬರಬೇಕು ಎನ್ನುವಂತ ಕಾರಣದಿಂದ ಗರ್ಭ ಒಂದು ಹೊತ್ತಿನಲ್ಲಿ ಸೀತೆಗೆ ಕಿವಿಯ ಮೂಲಕವಾಗಿ ವಿಶ್ವಾಮಿತ್ರರಿಂದ ಬೋಧಿಸಲ್ಪಟ್ಟಂತಹ ವಿಜೃಂಭಕಾಸ್ತ್ರವನ್ನು ಕರ್ಣಗಳ ಮೂಲಕವಾಗಿ ಬೋಧಿಸಿದ್ದೆ ಗರ್ಭಸ್ಥ ಶಿಶುಗಳಿಗೆ. ಹೌದು, ಸೀತೆ ಗರ್ಭಿಣಿಯಾಗಿರುವ ಕಾಲದಲ್ಲಿ ಅದನ್ನು ಪ್ರದರ್ಶಿಸಿದರು ಅಂತಾದರೆ ನಾನು ಒಪ್ಪಿಕೊಳ್ಳಬಹುದು. ಬೇಕಾದನ್ನು ಒದಗಿಸಿಕೊಡು. ಪ್ರಯೋಗ ಮಾಡಿ. ಅವರಿಗೆ ಪ್ರಯೋಗಿಸುವಂತಹ ವಿದ್ಯೆಯನ್ನು ಮಾತ್ರ ಬೋಧಿಸಿ ಉಪಸಂಹಾರ ಬಿಡಲಿಲ್ಲ. ನಾನೇ ಉಪಸಂಹಾರಗೊಳಿಸಿದೆ. ಹೌದು, ಈಗ ನಿಮ್ಮ ಮಕ್ಕಳು ಅನ್ನುವ ಹಾಗೆ ಸ್ವೀಕರಿಸುವುದಕ್ಕೆ ಸಿದ್ಧರಾದೆಯಲ್ಲ. ಮಕ್ಕಳೇ, ಹೋಗಿ ನಿಮ್ಮ ತಂದೆಯ ಹೀಗೆ ಬನ್ನಿ. ತಂದೆ ಸಿಕ್ಕಿದ್ರು ಎನ್ನುವ ಹಾಗೆ ತಾಯಿಯನ್ನು ಮರೆಯುವ ಹಾಗಿಲ್ಲ. ಅಮ್ಮನ ಕಾಲುಗಳಿಗೆ ಅಡ್ಡ ಬಿದ್ದು ಒಂದು ಆಶೀರ್ವಾದ ಪಡೆಯಬೇಕು. ಸೀತಾ ಹರುಷದಲ್ಲಿ ಪರಿಗ್ರಹಿಸಿ ತ್ವರೆಯ
ನನ್ನ ಮುದ್ದು ಮಕ್ಕಳೇ, ನಿಮಗಿಂತು ದೊರೆತ ನಿಮಗೆ ಜಗದ ಮಗಳಿರ ತರಳಿದ ನಿಮಗಿಂತು ದೊರೆತ ನಿಮ್ಮಯ ಜನಕ ಹರಿದು ನಿಮ್ಮಯ ಗೋಡೆಗೂ ಮುಂದಿನ ರಾಮನಿಗೆ ಅರಸಿಗೆ ನಿಂದಿರುವ ಸೌಭಾಗ್ಯವನ್ನು ಪಡೆದಿಲ್ಲವೆನುತ ಅರಸುತ್ತ ಭೂಮಿಜೆ ಅರಸುತ್ತ ಭೂಮಿಜೆ ನನ್ನ ಮುದ್ದು ಮಕ್ಕಳೇ, ಅಮ್ಮ, ಇದು ತನಕ ನೀವು ನಿಮ್ಮ ತಂದೆ ಯಾರು ಎನ್ನುವ ಹಾಗೆ ನನ್ನಲ್ಲಿ ಕೇಳಿದವರಲ್ಲ. ನಾನಾಗಿ ನಿಮಗೆ ನಿಮ್ಮ ತಂದೆಯನ್ನು ತೋರಿಸಿಕೊಟ್ಟವಳಲ್ಲ. ನಮ್ಮ ಮಗಳಿರ ಅಮ್ಮ. ಆದರೆ ಇಂದು ಆ ಕಾಲ ಸನ್ನಿಹಿತವಾಗಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವ ಹಾಗೆ ನಿಮ್ಮನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸುವವಳಿದ್ದೇನೆ. ಹೀಗೆ ಬನ್ನಿ ಮಕ್ಕಳೇ, ಹೀಗೆ ಬನ್ನಿ. ಬಳಿಕ ತರಣರ ಬೆರಸೆ ಚಿರುವ ಚರಣಕ್ಕೆ ರಾಮನ ಚಿರುವ ಚರಣಕ್ಕೆ ಮಣಿದೋ ರಾಮನ ಚಿರುವ ಚರಣಕ್ಕೆ ಮಣಿದೋ ಜನಕನಂದನೆಯೋ ಇಳೆಯ ಈ ಇಳೆಯನಂದನಿಗಿಲ್ಲ ಶಾಶ್ವತದ ನೆಲೆ. ಈ ಇಳೆಯನಂದನಿಗಿಲ್ಲ ಶಾಶ್ವತ ನೆಲೆ. ಅವಳನು ಸೇರಿಕೊಂಡು ರಾಮ 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 ಇದೋ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಂದು ಅರಣ್ಯದಲ್ಲಿ ಯಾವುದೋ ಕ್ರೂರ ಮೃಗಗಳಿಗೆ ನಾನು ಬಲಿಯಾಗಿ ಹೋಗಬೇಕಿತ್ತು. ಆದರೆ ಅಂದು ನೀವು ನನಗೆ ರಕ್ಷಣೆಯನ್ನು ಮಾಡಿದವರು. ಅಂದು ನಿಮ್ಮ ಪದದ್ವಯಗಳಿಗೆ ಕಣ್ಣೀರನ್ನೇ ಅರ್ಪಿಸಿದವಳು ನಾನು. ಇಂದು ನನ್ನ ಬಳಿ ನಿಮಗೆ ಕೊಡುವುದಕ್ಕೆ ಏನೂ ಇಲ್ಲ ಮುನಿಗಳೇ. ನನ್ನ ಕಣ್ಣುಗಳಿಂದ ಹರಿಯುವಂತಹ ಕಂಬನಿಯನ್ನೇ ನಿಮ್ಮ ಪದದ್ವಯಗಳಿಗೆ ಅರ್ಪಿಸಿದವಳಿದ್ದೇನೆ. ಮುನಿಪೋತ್ಸವ ಪ್ರಸವ ವೇದನೆಯ ಕಾಲದಲ್ಲಿ ಹೆಣ್ಣಾದ ಬಳಿಗೆ ಅವಳ ಒಂದು ಕಣ್ಣು ಯಮನ ಪಟ್ಟಣದಲ್ಲಿರುತ್ತದೆಯಂತೆ, ಮತ್ತೊಂದು ಕಣ್ಣು ತನ್ನ ಮಗುವನ್ನು ನೋಡುವಂತಹ ತವಕದಲ್ಲಿರುತ್ತದೆಯಂತೆ. ಅಂತಹ ಯಾವುದೇ ನೋವು ನನಗೆ ಬಾರದ ಹಾಗೆ ನನ್ನನ್ನು ಸಲಹಿದವರು ನೀವು. ನಿಮ್ಮ ಉಪಕಾರವನ್ನು ನಾನು ಜನ್ಮ ಜನ್ಮಾಂತರದಲ್ಲಿಯೂ ತೀರಿಸುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಮುನಿಗಳೇ. ಅಣ್ಣನಾಗಿಯೋ, ಮಾವನಾಗಿಯೋ, ಭಾವನಾಗಿಯೋ, ತಂದೆಯಾಗಿಯೋ ನನ್ನನ್ನು ಸಾಕಿದವರು, ಸಲಹಿದವರು ನೀವು. ಮುನಿಪೋತ್ತಮೋ, ಈ ಒಂದು ಕ್ಷಣಕ್ಕಾಗಿ ನಾನು ಇಷ್ಟರವರೆಗೆ ಬದುಕಿ ಉಳಿದವಳು. ನನ್ನ ಕಣ್ಣುಗಳು ಪಾವನವಾಗಿ ಹೋಯಿತು ಮುನಿಗಳೇ. ಈ ಇಳೆಯಾತ್ಮಜನ ಸನ್ನಿಧಿಯಲ್ಲಿ, ಈ ಇಳೆಯಾತ್ಮನ ಸನ್ನಿಧಿಯಲ್ಲಿ ಈ ಇಳೆಯಾತ್ಮಜಗೆ
ಶಾಶ್ವತವಾದಂತಹ ನೆಲೆ ಇಲ್ಲ ಮುನಿಗಳೇ. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಪ್ರಭು ಶ್ರೀರಾಮಚಂದ್ರನನ್ನೇ ಸೇವಿಸಿಕೊಂಡವಳು ನಾನು. ಅದು ಸತ್ಯವೇ ಆದಲ್ಲಿ ಅದು ನನ್ನ ಅವ್ವೆಯಾದಂತಹ ಮಾತೆ ನನ್ನನ್ನು ಕೈ ಬೀಸಿ ಕರೆಯುತ್ತಿದ್ದಾಳೆ. ಅವಳು ನನ್ನನ್ನು ಅವಳ ಒಡಲಿಗೆ ಸೇರಿಸಿಕೊಳ್ಳಲಿ. ಮುನಿಪೋತ್ತಮ, ನನ್ನ ಅವ್ವೆಯನ್ನು ಸೇರಿಕೊಳ್ಳುವುದಕ್ಕೆ ನನಗೊಂದು ಅನುಗ್ರಹವನ್ನು ನೀವು ಮಾಡಬೇಕು. ನನ್ನನ್ನು ಹರಸಬೇಕು ಮುನಿಗಳೇ. ನನ್ನ ಅಪ್ಪೆ ನನ್ನನ್ನು ಕೈ ಬೀಸಿ ಕರೆಯುತ್ತಾ ಇದ್ದಾಳೆ. ಭೂಗರ್ಭವನ್ನು ಸೇರಿಕೊಳ್ಳುತ್ತೇನೆ. ಈ ಸೀತೆ ನನ್ನ ಅವ್ವೆಯನ್ನು ನಾ ಸೇರಿಕೊಳ್ಳುತ್ತೇನೆ. ಭೂಮಿಯ ಒಡಲನ್ನು ಸೇರಿಕೊಳ್ಳುತ್ತೇನೆ. ರಾಮ 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 ರಾಮ. ಸೀತಾ